ಸಿಎಂ ನಿವಾಸದ ಕೂಗಳತೆ ದೂರದಲ್ಲೇ ಬಿದ್ದಿರುವಂತದ್ದು ಬೃಹತ್ ಮರ. ರಾತ್ರಿ ಮರ ಬಿದ್ದರೂ ತೆರವು ಮಾಡದೆ ಜಿಬಿಎ ಅಧಿಕಾರಿಗಳು. ರಸ್ತೆ ಅಡ್ಡಲಾಗಿ ಬಿದ್ದರೂ ತೆರವು ಮಾಡದೆ ಜಿಬಿಎ ನಿರ್ಲಕ್ಷ್ಯ ವಹಿಸಿದೆ. ಸಿಎಂ ನಿವಾಸದ ಕೂಗಳತೆ ದೂರದಲ್ಲೇ ಬಿದ್ರೂ ಜಿಬಿಎ ಅವರಿಗೆ ಇನ್ನೂ ಎಚ್ಚರ ಆಗಿಲ್ಲ, ಇನ್ನೂ ಬೆಳಕೆ ಬಿಟ್ಟಿಲ್ಲ ಅಂತ ಅಂದ್ರೆ ಇನ್ನು ಯಾವ ಥರದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಅಟ್ಲೀಸ್ಟ್ ಹೆದರಿಕೆ ಭಯ ಕದ್ರು ಸಿಎಂ ಮನೆ ಹತ್ರ ರೀ ಬೇಗ ಕ್ಲಿಯರ್ ಮಾಡೋಣ ಅನ್ನೋದಿಲ್ಲ ಅಂತ ಅಂದ್ರೆ ಅವರಿಗೆ ಇನ್ನು ಎಷ್ಟರ ಮಟ್ಟಿಗೆ ಇವರಿಗೆ ದಪ್ಪ ಚರ್ಮ ಇರಬಹುದು ಯೋಚಿಸಿ ನೋಡೋಣ. ಇವತ್ತು ಬೆಂಗಳೂರಿನಲ್ಲಿ ಬೆಳಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ಲ ರಸ್ತೆಗಳು ಕೂಡ ಆಲ್ಮೋಸ್ಟ್ ಬಂದ್. ಯಾಕೆ ಅಂತ ಹೇಳಿದರೆ ಮರಗಳು ಬಿದ್ದಿದೆ ಅಂತ. ನೋಡಿ, ನಮಗೀಗ 9 ಗಂಟೆ 10 ಗಂಟೆ ಆಗ್ತಿದ್ದ ಹಾಗೇನೆ ಎಲ್ಲರೂ ಆಫೀಸಿಗೆ ಹೋಗೋರು ಶುರು ಆಗುತ್ತೆ. ಟ್ರಾಫಿಕ್ ಜಾಮ್, ಕಿರಿಕಿರಿ, ಕ್ಲಿಯರೆನ್ಸ್ ಮಾಡಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಇವ್ರುಗಳಿಗಿಲ್ಲ. ಈ ಊರಲ್ಲಿರೋರು ಎಲ್ಲ ಎದ್ದು ಎಲ್ಲ ಕೆಲಸಕ್ಕೆ ಹೊರಟ್ರು, ಇವ್ರು ಬಂದು ಕೆಲಸ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿರಲ್ಲ. ಅದು ಯಾಕೆ ಈ ಥರದೊಂದು ನಿರ್ಲಕ್ಷ್ಯ ಅನ್ನೋದು ಗೊತ್ತಿಲ್ಲಪ್ಪ. ಹೆಸರು ಚೇಂಜ್ ಮಾಡಿದ್ರು ಇವ್ರು ಇನ್ನೂ ಬುದ್ಧಿ ಕಲೀಲಿಲ್ಲ. BBMP ಇದ್ದಾಗಲೂ ಅದೇ ಕತೆ, GBA ಆದಾಗಲೂ ಅದೇ ಕತೆ. ಪೊಲೀಸರ ಮನವಿಗೂ ಡೋಂಟ್ ಕೇರ್ ಅಂತಿರೋದು GBA. ಏನು GBAಯಲ್ಲಿ ಕೆಲಸ ಮಾಡೋರು ಇದ್ದಾರೋ ಇಲ್ವೋ ಅರ್ಥವೇ ಆಗಲ್ಲ. ಕಾರಿನ ಮೇಲೆ ಬಿದ್ದಿರುವಂಥ ಬೃಹತ್ ಗಾತ್ರದ ಮರ. ಬಹುತೇಕ ಕಡೆ ಬೆಂಗಳೂರಿನಲ್ಲಿ ಇದೇ ಥರದೊಂದು ಪರಿಸ್ಥಿತಿ ಇದೆ. ಇನ್ನಿವ್ರಿಗೆ ಬೆಳಕು ಬಿಟ್ಟು ಇವ್ರು ಎದ್ದು ಕಣ್ಣು ಒರೆಸ್ಕೊಂಡು ಆ ಪ್ಲೇಸ್ ಹೋಗಿ ನೋಡಿ, ಅಯ್ಯೋ ಇಲ್ಲಿಗೆ ಇಷ್ಟು ಜನ ಬೇಕು, ಅಷ್ಟು ಜನ ಬೇಕು, ಅದು ಬೇಕು ಇದು ಬೇಕು ಅಂತೆಲ್ಲ ತರಿಸ್ಕೊಂಡು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಬೇಕಾದ್ರೆ ಮತ್ತೆ ಮಳೆ ಶುರುವಾಗುತ್ತೆ ಅಂತ ಕಾಣಿಸುತ್ತೆ. ಇಬ್ಬರು ಒಳಗಡೆ ಇದ್ವಿ. ಸಣ್ಣ ಪುಟ್ಟ ಗಾಯಗಳಾಗಿದೆ. ರನ್ನಿಂಗಲ್ಲೇ ಇತ್ತು ಕಾರ್ ರನ್ನಿಂಗಲ್ಲೇ ಇತ್ತು. ಆಟೋಮೆಟಿಕ್ ಬಿದ್ದುಬಿಡಿದ್ರು. ರಾತ್ರಿ ಆಗಿರೋದು ಇದು ನಿನ್ನೆ ಸಾಯಂಕಾಲ ಸರ್ 4 ಗಂಟೆ, ಸಂಜೆ 4 ಗಂಟೆಯಲ್ಲಿ. ನಿನ್ನೆ ಸಂಜೆ 4 ಗಂಟೆಯಿಂದ ಮರ ತೆರವು ಮಾಡಿಲ್ಲ, ಯಾರೂ ತೆರವು ಮಾಡಲಿಲ್ಲ ಸರ್. ಪೊಲೀಸ್ ಅಧಿಕಾರಿಗಳು ಮಾತ್ರ ಬಂದಿದ್ರು ಅಷ್ಟೇ. ಯಾರು BBMP ಅವರು ಆಗಲಿ ಬೇರೆ ಯಾರೂ ಬಂದೇ ಇಲ್ಲ. ಅವ್ರು ಮಾತ್ರ ಬಂದು ಅವ್ರಿಗೆ ಆದಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಇವಾಗ ನಿನ್ನೆ 4 ಗಂಟೆಯಿಂದ ಇಲ್ಲೇ ಇದ್ದೀರಾ ನೀವು? ನಾವು ನಿನ್ನೆ 4 ಗಂಟೆಯಿಂದ ಇಲ್ಲೇ ಇದೀವಿ. ಮನೆಗೆ ಹೋಗಿಲ್ಲ, ಊಟನೂ ಸಹ ಮಾಡಿಲ್ಲ ಸರ್. ಇವಾಗ ಎಷ್ಟು ಡ್ಯಾಮೇಜ್ ಆಗಿದೆ ಕಾರಿಗೆ? ಸರ್ ಅಮ್ಮಮ್ಮ ಅಂದರೆ ಒಂದು 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಯಾರು ಪರಿಹಾರ GBMP ಕೊಡಬೇಕಂತ ಏನೋ ಕೇಳ್ತೀರಾ ಅಥವಾ ನೀವೇ ಇನ್ಸೂರೆನ್ಸ್? ಸರ್ ಕೊಟ್ಟರೆ ಒಳ್ಳೇದಲ್ವಾ. ನಾವು ಬಡವರು, ಇವಾಗ ಡ್ಯೂಟಿಗಳಿಲ್ಲ, ಏನೂ ಇಲ್ಲ. ವಾಹನಗಳು ಬೇರೆ ಜಾಸ್ತಿ ಹೆಚ್ಚಾಗಿದ್ದಾವೆ, ಡ್ಯೂಟಿಗಳಿಲ್ಲ, ತೊಂದರೆ ಆಗ್ತಾಯಿದೆ ಸರ್. ಏನೋ ಆದಷ್ಟು ನಾನು ಮತ್ತು ಪ್ಯಾಸೆಂಜರ್ ಇಬ್ಬರು ಒಳಗಡೆ ಇದ್ವಿ. ಸಣ್ಣ ಪುಟ್ಟ ಗಾಯಗಳಾಗಿದೆ. ರನ್ನಿಂಗಲ್ಲೇ ಇತ್ತು ಕಾರ್ ರನ್ನಿಂಗಲ್ಲೇ ಇತ್ತು. ಆಟೋಮೆಟಿಕ್ ಬಿದ್ದುಬಿಡಿದ್ರು. ರಾತ್ರಿ ಆಗಿರೋದು ಇದು ನಿನ್ನೆ ಸಾಯಂಕಾಲ ಸರ್ 4 ಗಂಟೆ, ನಿನ್ನೆ ಸಂಜೆ 4 ಗಂಟೆಯಲ್ಲಿ. ನಿನ್ನೆ ಸಂಜೆ 4 ಗಂಟೆಯಿಂದ ಮರ ತೆರವು ಮಾಡಿಲ್ಲ, ಯಾರೂ ತೆರವು ಮಾಡಲಿಲ್ಲ ಸರ್. ಪೊಲೀಸ್ ಅಧಿಕಾರಿಗಳು ಮಾತ್ರ ಬಂದಿದ್ರು ಅಷ್ಟೇ. ಯಾರು BBMP ಅವರು ಆಗಲಿ ಬೇರೆ ಯಾರೂ ಬಂದೇ ಇಲ್ಲ. ಅವ್ರು ಮಾತ್ರ ಬಂದು ಅವ್ರಿಗೆ ಆದಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಇವಾಗ ನಿನ್ನೆ 4 ಗಂಟೆಯಿಂದ ಇಲ್ಲೇ ಇದ್ದೀರಾ ನೀವು? ನಾವು ನಿನ್ನೆ 4 ಗಂಟೆಯಿಂದ ಇಲ್ಲೇ ಇದೀವಿ. ಮನೆಗೆ ಹೋಗಿಲ್ಲ, ಊಟನೂ ಸಹ ಮಾಡಿಲ್ಲ ಸರ್. ಇವಾಗ ಎಷ್ಟು ಡ್ಯಾಮೇಜ್ ಆಗಿದೆ ಕಾರಿಗೆ? ಸರ್ ಅಮ್ಮಮ್ಮ ಅಂದರೆ ಒಂದು 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಯಾರು ಪರಿಹಾರ GBMP ಕೊಡಬೇಕಂತ ಏನೋ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಂಜೆ 4 ಗಂಟೆಗೆ ಬಿದ್ದಿರೋ ಮರ ಇನ್ನೂ ತೆರವು ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಮಾತನಾಡಿಸೋ ಸಂದರ್ಭದಲ್ಲಿ. ಹೆಸರು ಬದಲಾವಣೆ ಆದರೂ GBA ಬುದ್ಧಿ ಮಾತ್ರ ಕಲ್ತಿಲ್ಲ ಅಂತ ಕಾಣಿಸುತ್ತೆ. ಇನ್ನೂ ಎಚ್ಚರ ಆಗಿದೆಯೋ ಎಚ್ಚರ ಆಗಿಲ್ವೋ, ಕೆಲಸ ಮಾಡೋದಕ್ಕೆ ಸಿಬ್ಬಂದಿ ಇದ್ದಾರೋ, ಸಿಬ್ಬಂದಿ ಕೊರತೆ ಇದೆಯೋ, ಏನು ಕತೆ ಅವ್ರದ್ದು? ನೀತಿ BBMP ಇದ್ದಾಗಲೂ ಕೂಡ ಬೆಂಗಳೂರಲ್ಲಿ ಸಮಸ್ಯೆಗಳ ಸರ್ಮಾಲೆ ಇತ್ತು. ಈಗ BBMP ಹೋಗಿ GBAನ ಮಾಡಿದ್ದಾರೆ, ಬೆಂಗಳೂರು ಉದ್ಧಾರ ಮಾಡ್ತೀವಿ ಅಂತ. ಆದರೆ GBA ಆದಮೇಲೂ ಕೂಡ ಬೆಂಗಳೂರಲ್ಲಿ ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇಲ್ಲ. ಅಂದರೆ GBA ಅಧಿಕಾರಿಗಳ ನಿರ್ಲಕ್ಷ್ಯ, ಅವರ ಬೇಜವಾಬ್ದಾರಿ ಎಷ್ಟರ ಮಟ್ಟಿಗೆ ತಾಂಡವಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಯಾಕಂದರೆ ಕಳೆದ ರಾತ್ರಿ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ವಿವಿಧ ಭಾಗದಲ್ಲಿ ಸಾಕಷ್ಟು ಮಳೆ ಆಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ CM ಮನೆ ಕೂಗಳತೆ ದೂರದಲ್ಲೇ ಒಂದು ಬೃಹತ್ ಮರ ಬಿದ್ದರೂ ಕೂಡ GBA ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಅಂದರೆ GBA ಅಧಿಕಾರಿಗಳು ತೆರವು ಮಾಡಿಲ್ಲ ಅಂದರೆ ಮರ ಅಂದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯತನ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಕಳೆದ 5 ವರ್ಷಗಳಿಂದ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆದಿಲ್ಲ. ಹೀಗಾಗಿ ಚುನಾವಣೆ ನಡೆಯದ ಕಾರಣದಾಗಿ ಒಂದು ಕಡೆ ಇಂಥ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಕೂಡ ಸ್ಥಳೀಯ ಕಾರ್ಪೊರೇಟರು ಬಂದು ಸಮಸ್ಯೆಯನ್ನು ಆಲಿಸ್ತಾ ಇದ್ರು. ಈಗ ಕಾರ್ಪೊರೇಟರ್ಗಳು GBA ವ್ಯಾಪ್ತಿಯಲ್ಲಿ ಇಲ್ಲ. ಹೀಗಾಗಿ ಅಧಿಕಾರಿಗಳ ದರ್ಬಾರಾಗಿದೆ GBA ವ್ಯಾಪ್ತಿಯಲ್ಲಿ. ಹೀಗಾಗಿ ಅಧಿಕಾರಿಗಳು ಒಂದು ಕಡೆ ಜನರಿಗೆ ಸ್ಪಂದಿಸ್ತಾ ಇಲ್ಲ, ಬೆಂಗಳೂರಲ್ಲಿ ಆಗ್ತಿರುವಂಥ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ನಿನ್ನೆ ಸಂಜೆ 4 ಗಂಟೆಗೆ ಮರ ಬಿದ್ದಿದೆ. ಮರ ಬಿದ್ದರೂ ಕೂಡ ಇಲ್ಲಿವರೆಗೂ ತೆರವು ಮಾಡುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ. ಒಂದು ಕಡೆ ಬೆಂಗಳೂರಲ್ಲಿ GBA ಮಾಡಬೇಕಾದಂಥ ಕೆಲಸವನ್ನು BBMP ಮಾಡಬೇಕಾದಂಥ ಕೆಲಸವನ್ನು
ಈಗ ಪೊಲೀಸ್ ಸಿಬ್ಬಂದಿಗಳು ಮಾಡಬೇಕಾದಂಥ ಅನಿವಾರ್ಯವಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ GPA ಮುಖ್ಯ ಆಯುಕ್ತರು ಮಹೇಶ್ವರ ಅವರು ತುಂಬ ದಕ್ಷ ಅಧಿಕಾರಿ ಇದ್ದಾರೆ. ಆದರೆ ದಕ್ಷ ಅಧಿಕಾರಿ ಇದ್ರೂ ಕೂಡ ಬೆಂಗಳೂರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪ್ರಯತ್ನವನ್ನು GPA ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ನಿತಿನ್, ನಾನು ಬೆಂಗಳೂರಿನ CM ಮನೆ ನಿವಾಸದ ಕೂಗಳತೆ ದೂರದಲ್ಲಿರುವಂಥ ಮರ ಬಿದ್ದಿರುವಂಥ ಜಾಗದಲ್ಲಿ ಇದ್ದೀನಿ. ಇಲ್ಲಿ ತೋರಿಸ್ತೀನಿ ನಿತಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಕಾರ್ ಮಾಲೀಕರು ತುಂಬ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ನಿನ್ನೆ ಬಿದ್ದಂಥ ಮರ ಬಿದ್ದಂತರೂ ಕೂಡ ಇಲ್ಲಿವರೆಗೂ ತೆರವು ಮಾಡ್ತಾ ಇಲ್ಲ. ಅವರೇ ತೆರವು ಮಾಡಬೇಕಂತ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ನೀತಿ ನಾನು ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ. ಇಲ್ಲೊಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಪಾಪ ಬೆಳಗ್ಗೆಯಿಂದಲೇ ಈ ಮರಗಳನ್ನು ಕೊಂಬೆಗಳನ್ನು ತೆರವು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ BBMP GPA ಅಧಿಕಾರಿಗಳಿಗೆ ಪದೇ ಪದೇ ಕರೆಯನ್ನು ಮಾಡುವಂಥ ಪ್ರಯತ್ನವನ್ನು ಇದೇ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅವರು ಒಬ್ಬ ಕಾರ್ ಮಾಲೀಕರು, ಈ ಮರ ಬಿದ್ದಿದೆ ಕಾರ್ ಮಾಲೀಕರು ಇವರು ಸಹ ಸಾಕಷ್ಟು ಇಲ್ಲಿ ಮರ ಕೊಂಬೆಗಳನ್ನು ತೆರವು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕಾರ್ ಮೇಲೆ ಬೃಹತ್ ಮರ ಬಿದ್ದಿದೆ. ಹೀಗಾಗಿ ಈ ಕಾರ್ ಏನಿದೆ ಸಂಪೂರ್ಣವಾಗಿ ಜಖಮ್ ಆಗಿದೆ. ಯಾಕಂದರೆ ನೆನ್ನೆ ಸಂಜೆ 4 ಗಂಟೆ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ಕಾರನ್ನು ಕೂಡ ನಿಲ್ಲಿಸ್ಕೊಂಡಿರ್ತಾರೆ. ಕಾರನ್ನು ನಿಲ್ಲಿಸ್ಕೊಂಡ ಸಂದರ್ಭದಲ್ಲಿ ಸಾಕಷ್ಟು ಗಾಳಿ ಕೂಡ ಬರ್ತಾ ಇರ್ತದೆ. ಗಾಳಿ ಬಂದಂಥ ಸಂದರ್ಭದಲ್ಲಿ ದಿಢೀರಂತ ಈ ಮರ ಈ ಕಾರ್ ಮೇಲೆ ಬೀಳುತ್ತೆ. ಕಾರ್ ಮೇಲೆ ಮರ ಬಿದ್ದಿರೋ ಪರಿಣಾಮವಾಗಿ ಇಡೀ ಕಾರ್ ಏನಿದೆ ಸಂಪೂರ್ಣವಾಗಿ ಜಖಮ್ ಆಗಿದೆ. ಬಹುಶಃ ಈ ಕಾರ್ ರೆಡಿ ಮಾಡಬೇಕಂದ್ರೆ ಒಂದು 4 ರಿಂದ 5 ಲಕ್ಷ ಆದರೂ ನಿಜಕ್ಕೂ ಬೇಕಾಗುತ್ತೆ. ಹೀಗಾಗಿ GPA ಅಧಿಕಾರಿಗಳು ಇದಕ್ಕೆ ಪರಿಹಾರವನ್ನು ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದರೆ ಈ ಕಾರ್ ಮೇಲೆ ಮರ ಬಿದ್ದಿರೋ ಪರಿಣಾಮವಾಗಿ ಈ ರಸ್ತೆ ಏನಿದೆ ಈ ರಸ್ತೆ ಸಂಪೂರ್ಣವಾಗಿ ಬಂಧನ ಮಾಡಲಾಗಿದೆ. ನಿನ್ನೆ ಸಂಜೆ 4 ಗಂಟೆಗೆ ಈ ರಸ್ತೆ ಕ್ಲೋಸ್ ಆಗಿದೆ. ಆದರೆ ಇಷ್ಟು ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಪೊಲೀಸ್ ಸಿಬ್ಬಂದಿ ಇಲ್ಲಿ ಮರ ಕೊಂಬೆಗಳನ್ನು ಪಕ್ಕಕ್ಕೆ ಹೋಗಿ ತೆರವು ಮಾಡಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗಾಗಿ ಪದೇ ಪದೇ GPA ಅಧಿಕಾರಿಗಳಿಗೆ ಅರಣ್ಯ ಘಟಕ ಅಂತ GPA ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಘಟಕ ಇದೆ. ಬೆಂಗಳೂರಲ್ಲಿ ಯಾವುದೇ ಮರವನ್ನು ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ತೆರವು ಮಾಡಬೇಕಾದಂಥ ಕೆಲಸ ಜವಾಬ್ದಾರಿ ಹೊಣೆಗಾರಿಕೆ GPA ಅರಣ್ಯ ಘಟಕಕ್ಕೆ ಇದೆ. ಆದರೆ ಅರಣ್ಯ ಘಟಕದ ಸಿಬ್ಬಂದಿ ನಿಜಕ್ಕೂ ನಿದ್ದೆ ಮಾಡ್ತಾ ಇದ್ದಾರಾ? ಬೃಹತ್ ಮರ ಬಿದ್ದರೂ ಸಮಸ್ಯೆ ಆಗ್ತಾಯಿದ್ರು, ಜನರಿಗೆ ಓಡಾಟ ಮಾಡೋಕ್ಕೆ ಸಮಸ್ಯೆ ಆಗ್ತಾಯಿದ್ರು, ಜೊತೆಗೆ ಇಷ್ಟು ಸಮಸ್ಯೆ ಅವಾಂತರಗಳು ಸೃಷ್ಟಿ ಆಗ್ತಾಯಿದ್ರು. GPA ಅರಣ್ಯ ಘಟಕ ಏನು ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ GPA ಅರಣ್ಯ ಘಟಕ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ರಾತ್ರಿ ಸುರಿದಂಥ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ, ಸಾಕಷ್ಟು ಸಮಸ್ಯೆ ನಿರ್ಮಾಣ ಆಗ್ತಾ ಇದೆ. ಬೆಳಗ್ಗೆ 8-8:30 ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾತ್ರಿ ಬಿದ್ದಂಥ ಮರವನ್ನು ಇಲ್ಲಿವರೆಗೂ ಅಧಿಕಾರಿಗಳು ತೆರವು ಮಾಡಿಲ್ಲ ಅಂದರೆ ನಿಜಕ್ಕೂ GPA ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನ ದೊಡ್ಡ ಮಟ್ಟದಲ್ಲಿ ಕೂಡ ಕಾಡ್ತಾ ಇದೆ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ DCM DK ಶಿವಕುಮಾರ್ ಇದ್ದಾರೆ. ಹೀಗಾಗಿ GPA ಅಧಿಕಾರಿಗಳಿಗೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಸಾವು ನೋವುಗಳು ಕೂಡ ಆಗಿದೆ. ಹೀಗಾಗಿ ಇನ್ನೂ ಕೂಡ ಮಳೆಗಾಲವನ್ನು ಎದುರಿಸೋಕ್ಕೆ ಇಲ್ಲಿವರೆಗೂ GPA ಅಧಿಕಾರಿಗಳು ಕೂಡ ಸಿದ್ಧರಾಗಿಲ್ಲ. ಹೀಗಾಗಿ GPA ಅಧಿಕಾರಿಗಳು ಮಳೆ ಎದುರಿಸೋಕ್ಕೆ ಇನ್ನೂ ಸಿದ್ಧರಾಗದ ಪರಿಣಾಮವಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಮರಣ ಮೃದಂಗವನ್ನೇ ಮಳೆ ಬಾರಿಸಿದೆ. ಹೀಗಾಗಿ ಮರಗಳನ್ನು ಬಿದ್ದರೂ ಕೂಡ ಇಲ್ಲಿವರೆಗೂ ತೆರವು ಮಾಡುವಂಥ ಪ್ರಯತ್ನವನ್ನು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನ ವಿವಿಧ ಭಾಗದಲ್ಲಿ ಬಿದ್ದಿರುವಂಥ ಮರಗಳನ್ನು ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡದ ಪರಿಣಾಮವಾಗಿ ಯಾವ ಮರ ಸೇಫ್ ಇದೆ, ಯಾವ ಮರ ಸೇಫ್ ಅಲ್ಲ ಅನ್ನೋದನ್ನು ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಅರಣ್ಯ ಘಟಕ GPA ಅರಣ್ಯ ಘಟಕ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು. ಹೀಗಾಗಿ ಶೀತಲ ಮರಗಳಿಂದ ಬೆಂಗಳೂರಿನ ಸಣ್ಣ ಮಟ್ಟದ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗಿ ಜನರು ಸಾವು ನೋವನ್ನು ಎದುರಿಸಬೇಕಂತ ಒಂದು ಅನಿವಾರ್ಯವಾದ ಪರಿಸ್ಥಿತಿ ಇವತ್ತು ಬೆಂಗಳೂರಲ್ಲಿ ನಿರ್ಮಾಣ ಆಗ್ತಾ ಇದೆ. ಇನ್ನೂ ಸಹ ಸಾಕಷ್ಟು ಮಳೆ ಬೀಳುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದರೂ ಕೂಡ GPA ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಬೆಂಗಳೂರು ಜನರ ಜೊತೆ ಚೆಲ್ಲಾಟ ಆಡುವಂಥ ಪ್ರಯತ್ನವನ್ನು ಬೃಹತ್ ಪಾಲಿಕೆ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ.